ಇದನ್ನು ಯಾವುದು ಆತ್ಮ ವಂಚನೆ ಇಲ್ದಿರ ಹೇಳಬೇಕು, ಆತ್ಮ ಸಾಕ್ಷಿಗೆ ಹೇಳಬೇಕು. ಬಿ ಜೆ ಪಿಯವ್ರು ನಿಮಗೆ ಬನ್ನಿ ಪಕ್ಷಕ್ಕೆ ಅಂತ ಆಫರ್ ಕೊಟ್ಟಿರಲಿಲ್ವಾ? ಕೊಟ್ಟಿದ್ರೋ ಇಲ್ಲೋ? ಅದು ನನ್ನ ಆತ್ಮಸಾಕ್ಷಿ, ಆತ್ಮವಿಚಾರ, ಇದು ರಾಜಕೀಯ ವಿಚಾರ. ಹೌದು. ಈ ರಾಜಕೀಯ ವಿಚಾರಗಳಲ್ಲಿ, ರಾಜಕೀಯವಾದಂಥ ವಿಚಾರಗಳಲ್ಲಿ ಕೆಲವರು ನಮ್ಮನ್ನು ನಂಬಿರ್ತಾರೆ. ಹೌದು. ನಾವು ಆ ನಂಬಿಕೆಗಳಿಗೆ ಯಾವತ್ತೂ ಕೂಡ ದ್ರೋಹ ಅನ್ಬೋದಾ? ಬಗೆಬಾರದು. ಅಂದರೆ ಆಫರ್ ಬಂದಿತ್ತು ಅನ್ನೋದು ಹೇಳೋದು ಬೇಡ, ನಮಗೆ ಗೊತ್ತಾಗ್ತಿದೆ. ನಾನು ಯಾವತ್ತೂ ಕೂಡ ಆ ದ್ರೋಹವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸದಲ್ಲಿರ್ತೇವೆ, ಸ್ನೇಹಿತರಿರ್ತೀವಿ. ಒಬ್ರು ಆ ಪಕ್ಷದಲ್ಲಿರ್ತಾರೆ, ಒಬ್ರು ಈ ಪಕ್ಷದಲ್ಲಿರ್ತಾರೆ, ಒಬ್ಬೊಬ್ರು ಒಂದೊಂದು ಪಕ್ಷದಲ್ಲಿರ್ತಾರೆ. ಆದರೆ ನಮಗೆ ನಂಬಿಕೆ ಮುಖ್ಯ. ಡಿ ಕೆ ಶಿವಕುಮಾರ್ ಅವರು ಉಳಿಸ್ಕೊಂಡಿರೋದು ನಂಬಿಕೆ. ಡಿ ಕೆ ಶಿವಕುಮಾರ್ ಒಂದು ಕಡೆ ಹೇಳಿದರು, IT ED ದಾಳಿ ಸಂದರ್ಭದಲ್ಲಿ ನಮಗೆ ಗೊತ್ತು ಆ ಕಷ್ಟ ಏನಾಗಿದೆ ಅಂತ, ಬಂದ್ಬಿಡಿ ನಿಮ್ಮನ್ನು ಪಕ್ಷಕ್ಕೆ ಅಂತ ಕೊಟ್ಟಿದ್ರು ಅಂತ ಓಪನ್ ಆಗಿ ಹೇಳಿದರು. ಈಗ ಹೇಳಿದ್ನಲ್ಲ ನಾನು, ನಂಬಿಕೆ. ಓಕೆ, BJPಗೆ ಹೋಗ್ತೀರಾ ಮುಂದೆ? ಅಂಥ ಆಲೋಚನೆಗಳು, ಚಿಂತನೆ ನನ್ನ ತಲೆಯಲ್ಲಿ ಬಂದಿಲ್ಲ. ಬರ್ಸ್ಕೊಳ್ಳೋಂಥ ಪ್ರಯತ್ನ ಆಗುತ್ತಾ BJPಗೆ? ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಅಂತಂದರೆ ಕ್ವಶನ್ ಮಾರ್ಕು. ನಾನು ನೋಡಿ ಸ್ವಲ್ಪ ಕಾಂಗ್ರೆಸ್ಸಿಗ, ನಾನು ಕಾಂಗ್ರೆಸ್ನಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಆ ನಿರೀಕ್ಷೆಯಲ್ಲಿ ನಾನಿಲ್ಲ. ನಾನು ಅಧಿಕಾರಕ್ಕೋಸ್ಕರ ಇಲ್ಲ. ಸೊ ಒಟ್ಟಾರೆ ನಾನು ಇವತ್ತು ನಮ್ಮ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನಿರ್ಬೋದು, ಡಿ ಕೆ ಶಿವಕುಮಾರ್ ಇವರು ಕೆಲಸ ಮಾಡ್ತಾ ಇದ್ದೀವಿ. ಆ ಚಿಂತನೆಗಳನ್ನು ಬರುವಂಥದ್ದು ನಮ್ಮ ಮುಂದೆ ಇಲ್ಲ. ಆ ಪ್ರಸ್ತಾಪಗಳಿಗೆ ನಾವು ಯಾವುದನ್ನು ಕೂಡ ನಾವು ಒಪ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕಂದ್ರೆ ಒಕ್ಕಲಿಗ ಸಮುದಾಯ ನಾಯಕ ಅಂತ ಮಾಡಬೇಕು, ಅಥವಾ ಒಕ್ಕಲಿಗ ಸಮುದಾಯ ವ್ಯಕ್ತಿ ಅಂತ ಮಾಡಬೇಕು, ಪಕ್ಷಕ್ಕಾಗಿ ಅಧಿಕಾರಕ್ಕೆ ತಂದ ಪ್ರಮುಖ ವ್ಯಕ್ತಿ ಅಂತ ಮಾಡಬೇಕು? ಕರ್ನಾಟಕಕ್ಕೋಸ್ಕರ ಮಾಡಬೇಕು, ಕನ್ನಡಿಗರಿಗೋಸ್ಕರ ಮಾಡಬೇಕು, ಇಡೀ ಕರ್ನಾಟಕ ಸೇರಿ ಮಾಡಬೇಕು, ಶಾಸಕರು ಸೇರಿ ಮಾಡಬೇಕು, ಇಡೀ ಶಾಸಕ ಸಮುದಾಯ ಮಾಡಬೇಕು. ಶಾಸಕರು ಮಾಡೋದಿಲ್ಲ. ಶಾಸಕರ ಬೆಂಬಲ ಇಲ್ಲ ಡಿ ಕೆ ಶಿವಕುಮಾರ್ಗೆ. ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗೆ ಇಲ್ಲ, ಕಾಂಗ್ರೆಸ್ಗೆ ಇದೆ. ಓಕೆ, ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವರೇ. ನಮ್ಮೊಂದಿಗೆ ಇಷ್ಟೊತ್ತು ಭಾಗಿಯಾಗಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.